ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣಾ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ PUCಯ ಮುಂಬೈ ಜಾತಕ ಇದನ್ನು ಬರೆದಿರುವಂತಹ ಕವಿ GS ಶಿವರುದ್ರಪ್ಪನವರು. ಸೊ ಇವತ್ತು ಇದರ ಎಲ್ಲ ಪ್ರಶ್ನೋತ್ತರಗಳನ್ನು ನಿಮಗೆ ಆನ್ಸರ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಅರ್ಥ ಆಗೋ ಥರ. ಸೊ ಕೊನೆವರೆಗೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೀವು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಯಾಕಂದರೆ ನಾನು ಏನೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಸೊ ಫಸ್ಟು ಸಂದರ್ಭದಿಂದ ನಾನು ಸ್ಟಾರ್ಟ್ ಮಾಡ್ತೇನೆ, ಓಕೆನಾ. ಫಸ್ಟ್ ಒನ್, ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ GS ಶಿವರುದ್ರಪ್ಪನವರ ಮುಂಬೈ ಜಾತಕ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಆಯ್ಕೆ 5. ಇವಾಗ ಸಂದರ್ಭ. ಮುಂಬೈ ಎಂಥ ಮಹಾನ್ ನಗರಗಳಲ್ಲಿ ಹುಟ್ಟಿ ಬೆಳೆದವರ ಸ್ಥಿತಿಯನ್ನು ವರ್ಣಿಸುತ್ತಾ ಕವಿ ಈ ಮಾತನ್ನ ಹೇಳ್ತಾರೆ. ಪ್ರಕೃತಿಯ ಸಹಜತೆಯಿಂದ ದೂರವಾಗಿ ಯಾಂತ್ರಿಕ ಬದುಕಿನ ಸುಳಿಯಲ್ಲಿ ಸಿಲುಕಿರುವವರ ಬಾಲ್ಯದ ಚಿತ್ರಣ ಹೇಗಿರುತ್ತದೆ ಎಂಬುದನ್ನು ಕವಿ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬೆಳಗಿನಿಂದ ಸಂಜೆಯ ತನಕ ಹರಿಯುತ್ತಿರುವ ಲಕ್ಷಾಂತರ ವಾಹನ ಚಕ್ರಗಳ ನಡುವೆ ಆತುರತರಾಗಿ ಹೆಜ್ಜೆ ಹಾಕುವ ಮಂದಿಯ ಬಾಲ್ಯ ಎಷ್ಟು ಕೃತಕವಾದುದು ಎಂಬುದನ್ನು ಈ ಮಾತು ಧ್ವನಿಸುತ್ತದೆ. ಸಾವಿರಾರು ಜನರು ಪ್ರತಿನಿತ್ಯವೂ ಈ ವಾಹನಗಳ ದಟ್ಟ ಸಂಚಾರದ ನಡುವೆ ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾದ ಅನಿವಾರ್ಯತೆಯನ್ನು ಈ ಮೂಲಕ ತಿಳಿಸ್ಕೊಡ್ತಿದ್ದಾರೆ ನಮಗೆ. ಸೊ ಸೆಕೆಂಡ್ ಒನ್, ರಸ್ತೆ ದಾಟುವಾಗೆ ಎಚ್ಚರಿಕೆ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ GS ಶಿವರುದ್ರಪ್ಪನವರು ಮುಂಬೈ ಜಾತಕ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮುಂಬೈ ಅಂತ ನಗರದಲ್ಲಿರುವವರ ಬದುಕಿನ ಪರಿಸ್ಥಿತಿಯನ್ನು ವರ್ಣಿಸುತ್ತಾ ಈ ಮಾತನ್ನ ಹೇಳ್ತಾರೆ. ಸಂದರ್ಭ, ಅಲ್ಲಿ ಹುಟ್ಟಿದವರು ಕಲಿತಿದ್ದಾದರೂ ಏನು ಎಂಬುದನ್ನು ಕವಿ ಇಲ್ಲಿ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಸ್ವಾರಸ್ಯ, ಕ್ಯೂ ನಿಲ್ಲುವುದು, ಫುಟ್ಪಾತ್ನಲ್ಲಿಯೇ ಸಂಚರಿಸುವುದು, ಹಾಗೆ ರಸ್ತೆ ದಾಟುವಾಗ ಎಚ್ಚರದಿಂದ ಇರಬೇಕು ಎಂಬ ನಿಯಮಗಳನ್ನು ಆ ಸಮಾಜ ತಾನಾಗಿಯೇ ಕಲಿಸುತ್ತದೆ. ಇಂಥ ಒತ್ತಡದ ಬದುಕಿನಲ್ಲಿ ಅವರಿವರನ್ನು ತಳ್ಳುತ್ತಾ ಮುನ್ನುಗ್ಗಿ ನಡೆಯಬೇಕು ಎಂಬುದನ್ನು ನಗರದ ಬದುಕು ಹೇಗೆ ಅನಿವಾರ್ಯವಾಗಿ ಕಲಿಸುತ್ತದೆ ಎಂಬುದನ್ನು ಕವಿ ನಮಗಿಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಥರ್ಡ್ ಒನ್, ರಸ್ತೆ ಹೆಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ GS ಶಿವರುದ್ರಪ್ಪನವರು ಮುಂಬೈ ಜಾತಕ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮುಂಬೈ ಅಂತ ಜನಸಂದಣಿ ನಗರದಲ್ಲಿ ತಾಯಿಯ ಪಾತ್ರ ಹೇಗಿರುತ್ತದೆ ಎಂಬುದನ್ನು ತಿಳಿಸ್ತಾ ಈ ಮಾತನ್ನ ಕವಿ ಹೇಳಿದ್ದಾರೆ. ಸ್ವಾರಸ್ಯ, ದಟ್ಟ ವಾಹನ ಸಂಚಾರದ ನಡುವೆ ಸಾವಿರಾರು ಗಾಲಿಗಳು ಉರುಳುವ ರಸ್ತೆಯ ಬದಿಯಲ್ಲೇ ಕೈ ಹಿಡಿದು ನಡೆಸಿ ಮಾರ್ಗದರ್ಶನ ಮಾಡಿದವಳು ತಾಯಿ ಎಂದು ತಿಳಿಸುತ್ತಾ, ಚಿಕ್ಕ ಕೋಣೆಯಲ್ಲಿದ್ದುಕೊಂಡೇ ಹೊರ ಪ್ರಪಂಚವನ್ನು ಮಗುವಿಗೆ ಪರಿಚಯಿಸುವುದಾದರೆ ಜೊತೆಗೆ ಎಚ್ಚರವನ್ನು ನೀಡ್ತಾಳೆ ಎಂದು ತಾಯಿಯ ವ್ಯಕ್ತಿತ್ವದ ಬಗ್ಗೆ ಕವಿ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಿದ್ದಾರೆ. ಫೋರ್ತ್ ಒನ್, ಕುಳಿತು ಕೆಮ್ಮುವ ಪ್ರಾಣಿ. ಈ ವಾಕ್ಯವನ್ನು ಡಾಕ್ಟರ್ GS ಶಿವರುದ್ರಪ್ಪನವರು ಮುಂಬೈ ಜಾತಕ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮುಂಬೈ ಅಂತ ನಗರದ ಯಾಂತ್ರಿಕ ಬದುಕಿನಲ್ಲಿ ತಂದೆ ಮಕ್ಕಳ ಸಂಬಂಧವನ್ನು ತಿಳಿಸುತ್ತಾ ಈ ಮಾತನ್ನ ಹೇಳಿದ್ದಾರೆ. ಸ್ವಾರಸ್ಯ, ನಗರದ ಒತ್ತಡದ ಬದುಕಿನಲ್ಲಿ ಸಂಸಾರದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ ತಂದೆ ಬೆಳಗಿನಿಂದ ಸಂಜೆಯವರೆಗೆ ದುಡಿಯುತ್ತಾ ಮನೆಯಿಂದ ಸದಾ ದೂರವಿರಬೇಕಾದ ಸ್ಥಿತಿಯನ್ನು ತಿಳಿಸ್ತಾರೆ. ರಜಾ ದಿನಗಳಲ್ಲಿ ಮಾತ್ರ ಮಕ್ಕಳ ಕಣ್ಣಿಗೆ ಕೆಮ್ಮುತ್ತಾ ಕುಳಿತ ಪ್ರಾಣಿಯಾಗಿ ಕಾಣುತ್ತಾರೆ. ವಾರವಿಡೀ ದುಡಿಯುವ ವ್ಯಕ್ತಿಯು ರಜದಿನದಂದು ಸೋತು ಸುಸ್ತಾಗಿ ಕಾಣುವ ಸ್ಥಿತಿಯನ್ನು ತಿಳಿಸುತ್ತಾ, ಇಂಥ ವ್ಯಕ್ತಿ ಸಂಸಾರದೊಂದಿಗೆ ನಗು ನಗುತ್ತಾ ಬೇರೆಯುವುದಾದರೂ ಹೇಗೆ ಎಂಬುದು ಇಲ್ಲಿನ ಭಾವವಾಗಿದೆ. ಫಿಫ್ತ್ ಒನ್, ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ GS ಶಿವರುದ್ರಪ್ಪನವರು ಮುಂಬೈ ಜಾತಕ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮುಂಬೈ ಎಂಥ ನಗರದ ಯಾಂತ್ರಿಕ ಜೀವನದಲ್ಲಿ ಮಕ್ಕಳು ಕಲಿತ ವಿದ್ಯೆ ಏನು ಎಂಬುದನ್ನು ಕವಿ ವ್ಯಂಗ್ಯವಾಗಿ ಇಲ್ಲಿ ತಿಳಿಸ್ತಿದ್ದಾರೆ. ಸ್ವಾರಸ್ಯ, ಶಾಲಾ ಕಾಲೇಜಿನ ಮೂಲಕ ಅಭ್ಯಾಸ ಮಾಡಿ ಕಲಿತದ್ದು ಒಂದು ಬಗೆಯಾದರೆ ಅದಕ್ಕಿಂತಲೂ ದಾರಿ ಬದಿಯು ನೂರಾರು ಜಾಹೀರಾತುಗಳು ಅನೇಕ ವಿಚಾರಗಳನ್ನು ಕಲಿಸುತ್ತದೆ ಎಂಬುದನ್ನು ತಿಳಿಸಿದ್ದಾರೆ. ನಗರದ ಒತ್ತಡದ ಬದುಕಿನಲ್ಲಿ ಜೀವಿಸಬೇಕಾದರೆ ಕೆಲವು ತಾನಾಗಿಯೇ ಪರಿಸರದಿಂದ ಹೇಗೆ ಅನಿವಾರ್ಯವಾಗಿ ಬರುತ್ತವೆ ಎಂಬುದನ್ನು ಈ ಮೂಲಕ ಕವಿ ನಮಗೆ
ತಿಳಿಸ್ಕೊಟ್ಟಿದ್ದಾರೆ. 6th 1 ಬಟ್ಟೆಯಲ್ಲಿ ಮೈತುರುಕಿ ಓಡುವುದು. ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಮುಂಬೈ ಜೋತಕ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುಂಬೈ ಎಂಥ ನಗರದಲ್ಲಿನ ಯಾಂತ್ರಿಕ ಬದುಕಿನ ಪರಿಸ್ಥಿತಿಯನ್ನು ಇಲ್ಲಿ ವರ್ಣಿಸಲಾಗಿದೆ. ನಗರ ಸಂದರ್ಭ ಇವಾಗ ಸ್ವಾರಸ್ಯ. ನಗರ ಪ್ರದೇಶದಲ್ಲಿ ಸಮಯ ಬಹುಮುಖ್ಯ. ಯಾವ ಕೆಲಸವನ್ನು ನಿಧಾನಗತಿಯಿಂದ ಮಾಡುವ ಹಾಗೆ ಇಲ್ಲ. ಊಟವಾಗಲಿ, ಸ್ನಾನವಾಗಲಿ, ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗಿನ ಮಾತಾಗಲಿ ವ್ಯವಧಾನದಿಂದ ಸಾಗುವುದಿಲ್ಲ. ಕೆಲಸಕ್ಕೆ ಹೊರಡುವವರ ಒತ್ತಡವನ್ನು ಈ ಮಾತನ್ನು ತಿಳಿಸುತ್ತದೆ. ಬಟ್ಟೆಯನ್ನು ಹಾಕಿಕೊಳ್ಳುವಷ್ಟು ಸಮಯದ ಕೊರತೆಯಿಂದ ಆತುರತರವಾಗಿ ಬಟ್ಟೆಯನ್ನು ಮೈ ತುರುಕಿ ಓಡಬೇಕಾದ ಅನಿವಾರ್ಯತೆ ಎಂಥದೆಂಬುದನ್ನು ಕವಿಯಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಸ್. ಮಗು ಹುಟ್ಟಿದ್ದು ಎಲ್ಲಿ? ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಮಗು ಹುಟ್ಟಿದಲ್ಲಿ ಆಸ್ಪತ್ರೆಯಲ್ಲಿ. ಸೆಕೆಂಡ್ 1 ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆ ತನಕ ಕಾಣುವುದೇನು? ಮುಂಬೈಯಲ್ಲಿ ಕಾಣುವುದು ಬೆಳಗಿನಿಂದ ಸಂಜೆ ತನಕ ಲಕ್ಷಚಕ್ರದ ಉರುಳು. ಏನು? ಲಕ್ಷಚಕ್ರದ ಉರುಳು. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ತಾಯಿ. ಯಾರು? ತಾಯಿ. ಕುಳಿತು ಕೆಮ್ಮುವ ಪ್ರಾಣಿ ಯಾರು? ತಂದೆ. ಯಾರು? ತಂದೆ. ತಾನಾಗಿ ಕಲಿತದ್ದು ಏನನ್ನು? ತಾನಾಗಿ ಕಲಿತದ್ದು ಬಸ್ ಸ್ಟಾಪಿನಲ್ಲಿ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು. ಏನು? ಬಣ್ಣಗಳ ಕಡೆ ಕಣ್ಣಾಡಿಸುವುದನ್ನು ಕಲಿತಾರೆ. ಲಕ್ಷಧಾರಿಗಳು ಚದುರಂಗದಾಟ ಯಾವುದು? ಜೀವನ. ಯಾವುದು? ಜೀವನ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಹಸುಗಂಬಿಯ ಹಾಗೆ ನಿದ್ರಿಸುವುದು. ಹೇಗೆ? ಹಸುಗಂಬಿಯ ಹಾಗೆ. ಸೊ ನೆಕ್ಸ್ಟ್ ಥರ್ಡ್ ಮೇನ್ 2 ವಾಕ್ಯಗಳಲ್ಲಿ ಉತ್ತರಿಸಿ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ರಿಪೀಟೆಡ್ ಕ್ವಶನ್. ಮಗು ಹುಟ್ಟಿ ಬೆಳೆದಿದ್ದು ಎಲ್ಲಿ? ಮುಂಬೈ ಅಂತ ಮಹಾನಗರದಲ್ಲಿ ಹುಟ್ಟಿದ್ದು, ಆಸ್ಪತ್ರೆಯಲ್ಲಿ ಬೆಳೆದದ್ದು, ಬಸ್ಸು, ಕಾರು, ಟ್ಯಾಕ್ಸಿ ಹಾಗೂ ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ. ಸೊ ಸೆಕೆಂಡ್ 1 ಮಗು ಏನನ್ನ ಕುಡಿದು ಬೆಳೆಯುವುದು? ಮಗು ಕುಡಿದು ಬೆಳೆಯುವುದು ತಾಯಿಯ ಹಾಲನ್ನಲ್ಲ, ಕಾಣದ ಎಮ್ಮೆಯ ಬಾಟ್ಲಿಯ ಹಾಲು, ಹಾಗೆ ಗ್ರೈಪ್ ವಾಟರ್, ಸಿರಪ್, ಹಾರ್ಲಿಕ್ಸ್ ಇತ್ಯಾದಿಯನ್ನು ಕುಡಿದು ಮಗು ಬೆಳೆಯುತ್ತೆ. ಮಗು ಏನೇನು ಕಲಿಯಿತು? ಮಗು ನಗರದ ಒತ್ತಡದ ಜೀವನದಲ್ಲಿ ಕಲಿತದ್ದು ಕ್ಯೂ ನಿಲ್ಲೋ, ಫುಟ್ಪಾತ್ನಲ್ಲಿ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ದಿರು, ಹೇಗೋ ಅವರಿವರನ್ನು ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ, ಬೇರೂರಿ ನಿಲ್ಲು ಎಂಬ ವಿಚಾರವನ್ನ ಮಗು ಕಲಿಯುತ್ತೆ. ಸೊ 4th 1 ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ? ನಗರದ ಬದುಕಿನಲ್ಲಿ ತಾಯಿ ವ್ಯಕ್ತಿತ್ವವೇ ಬೇರೆ. ಸಾವಿರ ಗಾಲಿ ಉರುಳುವ ರಸ್ತೆಯ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ಮನೆಯ ಪುಟ್ಟ ಕೋಣೆಯಲ್ಲಿಯೇ ಮಗುವಿಗೆ ಹೊರಲೋಕವನ್ನ ಪರಿಚಯ ಮಾಡಿಕೊಟ್ಟವಳು ಯಾರು? ತಾಯಿ. ಸೊ ನೆಕ್ಸ್ಟ್ 5th 1 ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ಮುಂಬೈಯಂಥ ಮಹಾನಗರಗಳಲ್ಲಿ ತಂದೆಯಾದವನು ಮಗುವಿನ ಕಾಣಿಸಿಕೊಳ್ಳುವುದೇ ಅಪರೂಪ. ಮಗುವಿಗೆ ಬೆಳಗಿನಿಂದ ಸಂಜೆವರೆಗೆ ದುಡಿಯುವ ತಂದೆಯು ರಜಾ ದಿನಗಳಲ್ಲಿ ಒಂದು ಕಡೆ ಕುಳಿತು ಕೆಮ್ಮುವ ಪ್ರಾಣಿಯಾಗಿ ಕಾಣಿಸ್ಕೊಳ್ತಾನೆ. ಸೊ ನೆಕ್ಸ್ಟ್ 6th 1 ಮಗು ಕಲಿತ ವಿದ್ಯೆಗಳ್ಯಾವುವು? ನಗರದ ಮಗು ಕಾಲೇಜಿನಲ್ಲಿ ಕಲಿತ ವಿದ್ಯೆಗಳ ಜೊತೆಗೆ ದಾರಿ ಬದಿಯ ನೂರಾರು ಜಾಹೀರಾತುಗಳಿಂದ ಬೇಕಿರಲಿ ಬೇಡದಿರಲಿ ಎಲ್ಲವನ್ನೂ ಕಲಿತದ್ದು. ರೇಡಿಯೋದಲ್ಲಿ ಸಿಲೋನಿನ ಜಾಹೀರಾತುಗಳು ಕೆಲವು ಕಲಿಸಿದವು. ಬಸ್ ಸ್ಟಾಪ್ನಲ್ಲಿ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದರ ಬಿಟ್ಟರೆ ತಾನಾಗಿಯೇ ಕಲಿತಿದ್ದು ಕಡಿಮೆ. 7th ಇದು ಇಂಪಾರ್ಟೆಂಟ್ ಕ್ವಶನ್. ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ 2 ಉದಾಹರಣೆ ನೀಡಿ ಅಂತ ಹೇಳಿದ್ದಾರೆ. ಮುಂಬೈನಲ್ಲಿ ಬದುಕಿಗಾಗಿ ಯಾರೋ ಕೈಗೊಂಬೆಯಾಗಿ ದುಡಿದವರ ಅವಸರದ ಜೀವನ ಆತಂಕಕಾರಿಯಾದದ್ದು. ಬೆಳಗಾಗ ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನು ಬಸ್ಸನ್ನು ಸಿಕ್ಕಿದ್ದನ್ನು ಹಿಡಿದು ಕಚೇರಿ ತಲುಪುವುದು, ರಾತ್ರಿ 11 ಗಂಟೆಗೆ ಮತ್ತೆ ಹಿಂತಿರುಗಿ ಬಂದು ಮಲಗುವುದು ನಗರದ ಬದುಕಿನ ಯಾಂತ್ರಿಕತೆಯನ್ನು ತಿಳಿಸುತ್ತೆ. ಸೊ ನೆಕ್ಸ್ಟ್ 4th ಮೈನ್ 4 ಅಂಕಗಳ ಪ್ರಶ್ನೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ.
ಫಸ್ಟ್ ಒನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅಂತ ಕೇಳಿದ್ದಾರೆ. ಆನ್ಸರ್, ಮುಂಬೈ ಜಾತಕ ಪದ್ಯದಲ್ಲಿ ಕವಿ ಪ್ರಕೃತಿಯಿಂದ ದೂರವಾದ ಆಧುನಿಕ ನಗರಗಳ ಯಾಂತ್ರಿಕ ಬದುಕಿನ ದುಸ್ಥಿತಿಯನ್ನ ತಿಳಿಸ್ತಾರೆ. ಎಲ್ಲ ಮಕ್ಕಳು ಹುಟ್ಟುವುದು ಆಸ್ಪತ್ರೆಯಲ್ಲಿ, ಅಲ್ಲಿಂದ ಪ್ರಾರಂಭವಾದ ಆ ಮಕ್ಕಳು ಬದುಕು ಬೆಳೆದದ್ದು ಬಸ್ಸು, ಕಾರು, ಟ್ಯಾಕ್ಸಿ ಹಾಗೂ ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ. ಆಟಗಳಿಲ್ಲ, ಸ್ನೇಹಿತರಿಲ್ಲ, ನಗೆದಾಟವಿಲ್ಲ. ಇವನ ಆಹಾರ ಯಾರೋ ಕರೆದು ಕಳುಹಿಸಿದ ಎಮ್ಮೆಯ ಹಾಲು ಜೊತೆಗೆ ಗ್ರೇಪ್ ವಾಟರ್, ಸಿರಪ್, ಹಾರ್ಲಿಕ್ಸ್ ಇತ್ಯಾದಿ ಬಾಟ್ಲಿ ಪೊಟ್ಟಣಗಳಲ್ಲಿ ಸೇಕರಿಸಿದ ಆಹಾರವೇ ಇವನ ಹೊಟ್ಟೆಗೆ ಆಧಾರ. ಬೆಳಗಿನಿಂದ ಸಂಜೆಯ ತನಕ ಹರಿಯುತ್ತಿರುವ ಲಕ್ಷಾಂತರ ವಾಹನಗಳ ಚಕ್ರಗಳನ್ನು ಕಾಣುತ್ತಲೇ ಆತುರತರವಾಗಿ ಹೆಜ್ಜೆ ಹಾಕುವ ಮಂದಿಯ ಬಾಲ್ಯ. ಇಂಥ ಬಾಲ್ಯವನ್ನು ಅನುಭವಿಸಿದವನು ಬದುಕಿನ ಕಟ್ಟಡವನ್ನು ಹೇಗೆ ನಿರ್ಮಿಸಬಲ್ಲರು ಎಂಬುದು ಕವಿಯ ಪ್ರಶ್ನೆ ಹಾಗೂ ನಮಗೆ ತಿಳಿಸ್ತಿದ್ದಾರೆ. ಸೆಕೆಂಡ್ ಒನ್, ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್. ಮುಂಬೈಯಂತಹ ಜನಸಂದಣಿ ನಗರದಲ್ಲಿ ತಂದೆ ತಾಯಿ ಹಾಗೂ ಮಕ್ಕಳ ಸಂಬಂಧ ಹೇಗಿರ್ತದೆ ಎಂಬುದನ್ನು ಕವಿ ತಿಳಿಸಿದ್ದಾರೆ. ಸಂದಣಿಯಿಂದ ತುಂಬಿ ತುಳುಕುತ್ತಿರುವ ನಗರದ ಸಾವಿರಾರು ವಾಹನಗಳ ಚಕ್ರಗಳು ಉರುಳುತ್ತಿರುವ ರಸ್ತೆಯ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ತಾಯಿ. ಇರುವ ಪುಟ್ಟ ಕೋಣೆಯಲ್ಲೇ ಲೋಕದಲ್ಲಿ ಹೇಗೆ ಬದುಕಬೇಕೆಂಬುದನ್ನು ಪರಿಚಯ ಮಾಡಿಕೊಟ್ಟವಳು ತಾಯಿ. ಜೊತೆಗೆ ಎಚ್ಚರಿಕೆಯನ್ನ ನೀಡ್ತಾಳೆ. ಈ ಮಹಾನಗರದಲ್ಲಿ ದುಡಿಯುವ ತಂದೆ ಬೆಳಗಿನ ಸಂಜೆಯವರೆಗೂ ಮರೆಯಾಗಿದ್ದು, ರಜೆ ದಿನಗಳಲ್ಲಿ ಮಾತ್ರ ಕಣ್ಣಿಗೆ ಕಾಣಿಸುವ ವ್ಯಕ್ತಿ. ಬದುಕಿ ಜಂಜಾಟಗಳಲ್ಲಿ ಮುಳುಗಿ ಆಯಾಸಗೊಂಡು ಸದಾ ಕೆಮ್ಮುತ್ತಿರುವ ಪ್ರಾಣಿಯೇ ತಂದೆ ಎಂದಿದ್ದಾರೆ ಕವಿ. ಬದುಕಿನ ಅಸ್ತಿತ್ವಕ್ಕಾಗಿ ಸದಾ ದುಡಿಯುತ್ತ ನಗರದ ಮಾಲಿನ್ಯದ ಪರಿಣಾಮದಿಂದ ಅನಾರೋಗ್ಯ ಪೀಡಿತ ತಂದೆಯ ಚಿತ್ರಣ ಇಲ್ಲಿ ನಮಗೆ ನೀಡಿದ್ದಾರೆ. ಸೊ ಥರ್ಡ್ ಒನ್, ಮಗು ಕಲಿತಿದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಜನಸಂದಣಿ ನಗರವಾದ ಮುಂಬೈಯಲ್ಲಿ ಮಕ್ಕಳು ಕಲಿತಿದ್ದಾದ್ರೂ ಏನು ಎಂಬುದನ್ನು ಕವಿ ಮಾರ್ಮಿಕವಾಗಿ ತಿಳಿಸ್ತಾರೆ. ನಿಲ್ಲುವುದು, ಫುಟ್ಪಾತ್ನಲ್ಲಿಯೇ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರವಾಗಿರು ಎಂಬ ವಿಷಯಗಳನ್ನು ಚಿಕ್ಕಂದಿನಿಂದಲೇ ರೂಢಿಸಿಕೊಳ್ತಾರೆ. ಪೈಪೋಟಿಯ ಈ ಜೀವನದಲ್ಲಿ ಯಾವ ಮಾರ್ಗವಾದರೂ ಚಿಂತೆಯಲ್ಲಿ ಬದುಕುವುದು ಮುಖ್ಯ ಎಂಬ ಮಂತ್ರವನ್ನು ಕಲಿತಾರೆ. ಸದಾ ಓಡುತ್ತಿರಬೇಕು, ಎಲ್ಲಿಯೂ ನಿಲ್ಬಾರ್ದು. ಅವರವರನ್ನು ತಳ್ಳಿಯಾದರೂ ಕೂಡ ಪರವಾಗಿಲ್ಲ, ಮುನ್ನುಗ್ಗಿ ನಡಿಬೇಕು. ಇದು ಮಕ್ಕಳು ಕಲಿತ ವಿಚಾರಗಳು. ಇದಲ್ಲದೆ ಉಳಿದಂತೆ ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಕಲಿತ ವಿದ್ಯೆ, ಅದಕ್ಕಿಂತ ಹೆಚ್ಚಾಗಿ ದಾರಿ ಬದಿಯ ಜಾಹೀರಾತುಗಳು, ರೇಡಿಯೋದಲ್ಲಿ ಸಿಲೋನ್ಗಳ ವ್ಯಾಪಾರದ ಜಾಹೀರಾತುಗಳಿಂದ ಕಲಿತಿದ್ದೇ ಹೆಚ್ಚು. ತಾನಾಗಿಯೇ ಕಲಿತಿದ್ದು ಕಡಿಮೆ. ಬಸ್ ಸ್ಟಾಪ್ನಲ್ಲಿ ಬಣ್ಣಗಳನ್ನು ಕಂಡು ಹಾಸಿಗೆ ಕಣ್ಗಳಿಂದ ನೋಡಿದ್ದೇ ಸ್ವಂತ ಕಲಿಕೆ. ಹೀಗೆ ನಗರದ ಪರಿಸರವೇ ಮಗುವಿಗೆ ಬೇಕಿರಲಿ ಬೇಡದಿರಲಿ ಏನೇನೋ ಕಲಿಸುತ್ತದೆ ಎಂದು ಕವಿ ಹೇಳಿದ್ದಾರೆ. ನೆಕ್ಸ್ಟ್ ಫೋರ್ತ್ ಒನ್, ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಗೊಂಡಿದೆ ಅಂತ ಕೇಳ್ತಿದ್ದಾರೆ. ಮುಂಬೈಗಿಂತ ಮಹಾನಗರಗಳಲ್ಲಿ ಯಾಂತ್ರಿಕ ಜೀವನ ಹೇಗಿರ್ತದೆ ಎಂಬುದನ್ನು ಕವಿ ನಮಗಿಲ್ಲಿ ತಿಳಿಸ್ಕೊಡ್ತಾರೆ. ಅಲ್ಲಿನ ಸಾವಿರಾರು ವಾಹನಗಳ ನಡುವೆ ಪ್ರಯಾಣವನ್ನು ಚದುರಂಗದಾಟಕ್ಕೆ ಹೋಲಿಸ್ತಾರೆ ಕವಿ. ಸ್ವಂತ ವ್ಯಕ್ತಿತ್ವವಿಲ್ಲದೆ ಯಾರ್ದೋ ಕೈ ಕೆಳಗೆ ಯಾರಿಗಾಗಿಯೂ ದುಡಿಯುತ್ತಾ ಬದುಕುವುದು. ನಿತ್ಯದ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಎಲ್ಲಕ್ಕೂ ಅವಸರ. ಬೆಳಗ್ಗೆ ಹೇಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡೋದು, ರೈಲನ್ನು ಬಸ್ಸನ್ನು ಹಿಡಿಯುವುದು, ಸಾಯಂಕಾಲ ಸುಸ್ತಾಗಿ 11 ಗಂಟೆಗೆ ಬಂದು ಕಾದು ತೂಕುಡಿಸುತ್ತಿರುವ ಹೆಂಡತಿಯನ್ನ ಎಳೆಸುವುದು, ತಣ್ಣಗಾಗಿರುವ ಊಟವನ್ನು ತಿಂದು ಬಾಡಿಗೆ ಮನೆಯ ನೆರಳಲ್ಲಿ ಮಲಗುತ್ತಾ ಕನಸು ಕಾಣೋದು. ಹೀಗೆ ಪ್ರಕೃತಿಯಿಂದ, ಮನುಷ್ಯ ಸಂಬಂಧಗಳಿಂದ, ಸಹಜ ಬದುಕಿನಿಂದ ದೂರವಾಗಿ ಯಾಂತ್ರಿಕವಾಗಿ ಬದುಕುವ ಇವರನ್ನು ಜಿ.ಎಸ್. ಕವಿ ಮಾರ್ಮಿಕವಾಗಿ ಇಲ್ಲಿ ಎಚ್ಚರಿಸಿದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಯಿತು. ಐ ಹೋಪ್ ನಿಮಗೆ ಇಷ್ಟ ಆಯಿತು ನಾನು ಮಾಡಿದ ಎಕ್ಸ್ಪ್ಲೇನ್ ಅಂತ. ಸೊ ಈ ಒಂದು ಲೆಸನಿಂದ ಇಷ್ಟೇ. ಮುಂಬೈ ಜಾತಕದ ಪ್ರಶ್ನೋತ್ತರಗಳು ಇಷ್ಟೇ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂತೀನಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ. ಹಾಗೆ ನಿಮ್ಮ ಡೌಟ್ಸ್ ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ.
ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ, ಸೊ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಸಿ ಯು ದ ನೆಕ್ಸ್ಟ್ ವಿಡಿಯೋ. ಹಾಗೆ ಮಾರ್ಚ್ 2025 ಮಾರ್ಚಲ್ಲಿ ಎಕ್ಸಾಮ್ ಬರೀತಾರೋರು, ಸೊ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಓಕೆ, ಸಿ ಯು ದ ನೆಕ್ಸ್ಟ್ ವಿಡಿಯೋ.